ಪಾತ್ರೆ ಬಿಸಿಲಿಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೋಣ. ಈಗ ನಾನು ಇದಕ್ಕೆ 2 ಆನಿಯನ್ ಈರುಳ್ಳಿ ಹಾಕೊಳ್ತೇನೆ. ಈ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಜಾಸ್ತಿ ಯೂಸ್ ಮಾಡೋದು. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಈರುಳ್ಳಿಯನ್ನು ನಾವು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಒಳ್ಳೆ ರೀತಿ ಗೋಲ್ಡನ್ ಬ್ರೌನ್ ಫ್ರೈ ಆಗಿದೆ, ಈ ರೀತಿ ಫ್ರೈ ಆಗಬೇಕು. ಈಗ ನಾವು 2 ಟೊಮೆಟೊ ಹಾಕೋಣ. ಟೊಮೆಟೊ ಸಹ ಒಳ್ಳೆ ರೀತಿ ಫ್ರೈ ಮಾಡುವ, ಸಾಫ್ಟ್ ಆಗಬೇಕು. ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ. ಈಗ ನಾನು ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡೆ. ಆನಂತರ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್ 1 ಟೇಬಲ್ ಸ್ಪೂನ್. ಅರಶಿನ ಅರ್ಧ ಟೀ ಸ್ಪೂನ್. ಸೊ ಇದನ್ನೀಗ ನಾವು ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಮಸಾಲವನ್ನು ನಾನೊಂದು 30 ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡೆ. ಈಗ ನಾನು ಅರ್ಧ kg ಚಿಕನ್ ಹಾಕ್ಕೊಳ್ತೇನೆ. ಫ್ಲೇಮನ್ನು ಸ್ವಲ್ಪ ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಟೂ ಮಿನಿಟ್ಸ್ ನಾನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡೆ ಚಿಕನನ್ನು. ಸಾಕು. ಈಗ ಕೊಕೊನಟ್ ಮಿಲ್ಕ್ ಹಾಕ್ಕೊಳ್ತೇನೆ. 1 ಕಪ್ಪು ತೆಂಗಿನ ಹಾಲು. ಪುನೊಮ್ಮೆ ಇದನ್ನು ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ಚಿಕನನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ನಿಮಗೆ ಒಂದು ವೇಳೆ ಈ ಕನ್ಸಿಸ್ಟೆನ್ಸಿ ಬೇಕಿದ್ರೆ ಸಾಕು, ಈ ರೀತಿ ಸಹ ನೀವು ಸರ್ವ್ ಮಾಡ್ಬೋದು. ನಾನು ಇದನ್ನು ಸ್ವಲ್ಪ ಡ್ರೈ ಮಾಡ್ತೇನೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ನಾನೀಗ ಡ್ರೈ ಮಾಡ್ಕೊಳ್ತೇನೆ. ಈ ರೆಸಿಪಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ, ಹಾಗೂ ಗರಂ ಮಸಾಲ ಸಹ ಯೂಸ್ ಮಾಡಲಿಲ್ಲ. ಬರೀ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದು. ಸೂಪರ್ ಆಗುತ್ತೆ. ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ, ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಸೂಪರ್ ಆದ ಚಿಕನ್ ಮಸಾಲ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಸಾಕು. ಫ್ಲೇಮ್ ಆಫ್ ಮಾಡಿ ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಹಾಕೋಣ.